ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ, ಟೊಮೊಟೊ ಮತ್ತು ತರಕಾರಿ ಕ್ಯಾರೆಟು, ಬೀನ್ಸು ಮತ್ತು ನವಿಲುಕೋಸು ಮತ್ತು ಹಸಿ ಅವರೆಕಾಳನ್ನ ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾವು ಮನೇಲಿ ಒಂದು ಉಪ್ಪಿಟ್ಟು ಮಾಡ್ಕೊಂಡು ತಿಂದರೂ ನಮಗೆಲ್ಲ ಪೋಷಕಾಂಶಗಳು ಸಿಗಬೇಕು. ಹಾಗೆ ತರಕಾರಿ ಸೊಪ್ಪುಗಳನ್ನ ಹಾಕಿ ನಾವು ಮಾಡ್ಕೊಳ್ಬೇಕು. ಆವಾಗ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇವಾಗ ಇದಕ್ಕೆ 1 ಕಟ್ ಆಗೋಷ್ಟು ಸಬ್ಬಸಿಗೆ ಸೊಪ್ಪು ಮತ್ತು 1 ಕಟ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿದ್ದೀನಿ. ಒಟ್ಟು 2 ಕಟ್ಟಷ್ಟು ಸೊಪ್ಪನ್ನ ಆಡ್ ಮಾಡಿದ್ದೀನಿ. ಈ ಥರ ಸೊಪ್ಪು ಬಳಸೋದ್ರಿಂದ ನಮಗೆ ಗ್ರೀನ್ ಸೊಪ್ಪು ಬಳಸೋದ್ರಿಂದ ನಮಗೆ ಕಣ್ಣಿನ ಆರೋಗ್ಯ ಹೆಚ್ಚಾಗುತ್ತೆ. ನಾವೆಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟಾಗುತ್ತೆ. ಇವಾಗ ಬಿಸಿನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 3 ಲೋಟದಷ್ಟು ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಲೋಟದಷ್ಟು ರವಾನ ಹುರ್ಕೊಳ್ತೀನಿ. ಸೊ ಹಾಗಾಗಿ ನಾನು 3 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ಹಾಕಿಸ್ಕೊಳ್ಬೇಕು. ತರಕಾರಿ ಸೊಪ್ಪೆಲ್ಲ ಸಾಫ್ಟ್ ಆಗುವ ಹಾಗೆ 2-3 ಹಾಕಿಸ್ಬಾರ್ದು. ಇವಾಗ 1 ಲೋಟ ಬನ್ಸಿ ರವಾನ ತೊಗೊಂಡಿದ್ದೀನಿ. ಇದನ್ನು ಒಂದು ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಘಮ ಬರೋವರೆಗೂ, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಬೇಕು. ರವಾನ ಸೀದಿಸ್ಬಾರ್ದು. ನೀಟಾಗಿ ಲೋ ಫ್ಲೇಮ್ ಮಾಡಿ ಸ್ಟವ್ನ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಜಾಸ್ತಿ ಮಾಡಿಕೊಂಡು ವೇಸ್ಟ್ ಮಾಡ್ಕೋಬೇಡಿ. ಈ ಬ್ರೇಕ್ಫಾಸ್ಟು ಸುಮಾರು 4 ಜನ ತಿನ್ಬೋದು ಈ ರವಾ ಉಪ್ಪಿಟ್ಟನ್ನ. 2 ಲೋಟ ಇಷ್ಟೆಲ್ಲ ಹಾಕ್ಬಿಟ್ಟು ವೇಸ್ಟ್ ಮಾಡ್ಕೊಳ್ಬಾರ್ದು. ಉಪ್ಪಿಟ್ಟು ಸಾಮಾನ್ಯವಾಗಿ ಕೆಲವರು ತಿನ್ನಲ್ಲ. ಅವಾಗ ಲೈಟಾಗಿ ಈ ಥರ ಮಾಡಿಕೊಂಡು 4 ಜನಕ್ಕಾಗೋಷ್ಟು ಬ್ರೇಕ್ಫಾಸ್ಟು. ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ಇರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಕಡಿಮೆ ಮಾಡಿಕೊಂಡಾಗ. ಇವಾಗ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಹಳದಿ ಪೌಡರ್ನ ಹಾಕಿದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಚಕ್ಕೆ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಚಕ್ಕೆ ನಮ್ಮ ರಕ್ತವನ್ನು ಶುದ್ಧಿ ಮಾಡುತ್ತೆ. ಆದ್ದರಿಂದ ನಾನು ಚಕ್ಕೆ ಪೌಡ್ರ್ ಬಳಸ್ತೀನಿ ಮತ್ತು ಈ ಉಪ್ಪಿಟ್ಟು ಮಾಡಿದಾಗ. ಮತ್ತು 1 ಸ್ಪೂನಷ್ಟು ಕಾಯಿಸಿದ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ರವಾನ ಆಡ್ ಮಾಡಿಕೊಂಡು ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಒಂದ್ಸರಿ ಉಪ್ಪಿಟ್ಟು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಮಸಾಲ ಉಪ್ಪಿಟ್ಟು. ಇವಾಗ 1 ಹೋಳಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಬಳಸೋದ್ರಿಂದನೂ ಸಹ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸುಮಾರು 2-3 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಲೋ ಫ್ಲೇಮ್ ಮಾಡಿ ಆಮೇಲೆ ನೋಡಿ ಅರ್ಧ ಹೋಳಷ್ಟು ಸ್ಟವ್ ಆಫ್ ಮಾಡಿದ್ಮೇಲೆ ನಿಂಬೆ ರಸನ ಆಡ್ ಮಾಡ್ಕೊಳ್ಬೇಕು. ನಿಂಬೆ ರಸ ಆಡ್ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ನಮಗೆ ಟೇಸ್ಟಿಯಾಗಿ ಉಪ್ಪಿಟ್ಟು ಸಹ ಆಗುತ್ತೆ.